ಸಿ ಎಸ್ ಗೌಡ್ರ ಚಾನಲ್ಗೆ ಸ್ವಾಗತ. ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳಿಕೊಡುತ್ತೇನೆ. ಈ ದಮ್ ಬಿರಿಯಾನಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡೋಣ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಒಂದು 1/4 ಗಂಟೆ ನೆನೆಸ್ಕೊಂಡಿರೋದು. ಮತ್ತು 3/4 kg ಚಿಕನ್ನು ನೀಟಾಗಿ ತೊಳೆದ್ಬಿಟ್ಟು ವಾಶ್ ಮಾಡ್ಕೊಂಡಿದ್ದೀನಿ. ಎಣ್ಣೆ, ಉಪ್ಪು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಮೊಸರು, ಏಲಕ್ಕಿ, ಸ್ಟಾರ್ ಹೂವು, ಚಕ್ಕೆ, ಲವಂಗ, ಎಲೆ, ಕಸ್ತೂರಿ ಮೆಂತ್ಯ ಮತ್ತು ಸ್ಟಾರ್ ಹೂವು, ಏಲಕ್ಕಿ. ಇದು ಎಣ್ಣೆ ಅಕ್ಕಿ ರೈಸ್ ಬೇಯಿಸ್ಕೊತೀವಲ್ಲ ಅದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಸ್ಟಾರ್ ಹೂವು. ಒಂದು ಒಗ್ಗರಣೆಗೆ, ಒಂದು ಅಕ್ಕಿ ಬೇಯಿಸ್ತೀವಲ್ಲ ಅವಾಗ ಅರಿಶಿಣ, ತುಪ್ಪ, ಧನಿಯಾ ಪೌಡರ್, ಗರಂ ಮಸಾಲ ಪೌಡರ್, ಅಚ್ಕಾರದ ಪುಡಿ ಮತ್ತು ಯೆಲ್ಲೋ ಕಲರು. ನಾನು ಸ್ವಲ್ಪ ಒಂದು 3 ಸ್ಪೂನಷ್ಟು ಹಾಲಿಗೆ ಸ್ವಲ್ಪ ಕಲರ್ ಹಾಕ್ಕೊಂಡಿದ್ದೀನಿ, ಯೆಲ್ಲೋ ಕಲರು. ನಾನಿಲ್ಲಿ ಅರಿಶಿಣನೇ ಯೂಸ್ ಮಾಡಿರೋದು. ಟೊಮೊಟೊ, ಪುದೀನ ಸೊಪ್ಪು, ನಿಂಬೆಹಣ್ಣು, ಒಂದು ಚಿಕನ್ ನೆನೆಸೋಕ್ಕೆ, ಒಂದು ದಮ್ ಬಿರಿಯಾನಿಗೆ ಹಾಕೋಕ್ಕೆ ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಈರುಳ್ಳಿ ಮತ್ತು ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿನ ಕರಿಯೋದಕ್ಕೆ ಮೊದಲಿಗೆ ನಾವು ಚಿಕನ್ ನೆನೆಸ್ಕೊಳ್ಬೇಕು. ಒಂದು 1/2 hour ನೆನೆಸ್ಕೊಳ್ಬೇಕು. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಧನಿಯಾ ಪುಡಿ, ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ ಪುಡಿ, ಸ್ವಲ್ಪ ಅರಿಶಿಣ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಒಂದು 2 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ನಿಂಬೆಹಣ್ಣು, ಒಂದು ಅರ್ಧ ಹೋಳು ನಿಂಬೆಹಣ್ಣು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಮಿಕ್ಸ್ ಮಾಡಿ ಒಂದು 1/2 hour ನೆನೆಸ್ಕೊಳ್ಳೋಣ. ಎಲ್ಲ ಉಪ್ಪು ಖಾರ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ ಚಿಕನ್ಗೆ. ಒಂದು 1/2 hour ಹಾಗೆ ಮುಚ್ಚಿ ನೆನೆಸ್ಕೊಳ್ಬೇಕು. ಒಂದು ಕಡೆ ನೀರು ಕಾದಿದೆ, ಅಕ್ಕಿನ ನಾವು ಬೇಯಿಸ್ಕೊಳ್ಬೇಕು. ಇದಕ್ಕೆ ಅಳತೆ ನೀರೇನಿಲ್ಲ, ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಬೇಕು. ಅಳತೆ ನೀರು ಹಾಕಿದ್ರೆ ಬೆಂದೋಗ್ಬಿಡುತ್ತೆ. ಚಕ್ಕೆ, ಲವಂಗ, ಸ್ಟಾರ್ ಹೂವು, ಒಂದು ಸ್ವಲ್ಪ ಎಣ್ಣೆ, ಒಂದು 2 ಸ್ಪೂನಷ್ಟು ಎಣ್ಣೆ. ನೀರೆಲ್ಲ ಕುದಿ ಬಂದಮೇಲೆ ರೈಸ್ ಹಾಕ್ಕೊಳ್ಳೋಣ. ನೀರೆಲ್ಲ ಕುದೀತಾ ಇದೆ, ನೆನೆಸ್ಕೊಂಡಿರೋ ಅಕ್ಕಿ ಹಾಕ್ಕೊಳ್ಳೋಣ. ಒಂದು 70% ಅಷ್ಟು ಬೇಯಿಸ್ಕೊಳ್ಬೇಕು. ಜಾಸ್ತಿ ಫುಲ್ ಬೇಯಿಸೋದಿಲ್ಲ, ಒಂದು 3/4 ಭಾಗದಷ್ಟು ಬೇಯಿಸ್ಕೊಂಡು ಇದೆಲ್ಲನೂ ಬಸ್ಕೊಳ್ಬೇಕು. ಮತ್ತು ಇದಕ್ಕೆ ಉಪ್ಪು ಈಗಲೇ ಹಾಕ್ಕೊಳ್ಬಿಡ್ಬೇಕು. ನಮ್ಗೆ ರೈಸ್ಗೆ ಎಷ್ಟು ಬೇಕಾಗುತ್ತೆ ಉಪ್ಪು ಅಷ್ಟನ್ನು ಹಾಕ್ಕೊಳ್ಳೋಣ. ಮತ್ತು ನಾವು ಚಿಕನ್ಗೂ ಹಾಕಿರ್ತೀವಿ, ರೈಸ್ಗೂ ಹಾಕ್ಕೊಂಡಿರ್ತೀವಿ. ನೋಡಿ ಇಷ್ಟು ಬೆಂದಿದೆ. ಬೆಂದಿಲ್ಲ ಇದು ಇನ್ನೂ. ಇದು ಒಂದು ಕಡೆ ಬೇಯಕ್ಕೆ ಬಿಟ್ಬಿಟ್ಟು ಈರುಳ್ಳಿ ಕರ್ಕೊಳ್ಬೇಕು. ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆಲ್ಲ ಕಾಯ್ತಾ ಇದೆ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಫುಲ್ಲು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದನ್ನು ಎಲ್ಲ ಗೋಲ್ಡನ್ ಕಲರ್, ಡಾರ್ಕ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದೆಲ್ಲ ಒಂದು ಕಡೆ ಎತ್ಕೊಳ್ಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ ಇದು ಈರುಳ್ಳಿ. ನೋಡಿ ಇಷ್ಟು ಕಲರ್ ಬಂದರೆ ಸಾಕು. ಇದೆಲ್ಲ ತೆಗೆದುಬಿಡೋಣ. ಇಷ್ಟು ಕಲರ್ ಬರಬೇಕು ಈರುಳ್ಳಿ. ಇದೆಲ್ಲ ಒಂದು ಕಡೆ ತೆಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈರುಳ್ಳಿಗೇನು ಉಪ್ಪೇನು ಅವಶ್ಯಕತೆ ಇರಲ್ಲ. ಇದಾದಮೇಲೆ ಚಿಕನ್ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಅದು ಎಣ್ಣೆ ಬಿಸಿಯಾಗಿದೆ. ಈಗ ನೆನೆಸ್ಕೊಂಡೋಗಿದ್ವಲ್ಲ ಚಿಕನ್ನು, ಅದು ಸ್ವಲ್ಪ ಎಣ್ಣೆಗೆ ಹಾಕಿ ಬೇಯಿಸ್ಕೊಳ್ಳೋಣ. ಇದನ್ನು ಅಷ್ಟೇ 3/4 ಭಾಗದಷ್ಟು ಮಾತ್ರ ಬೇಯಿಸ್ಕೊಳ್ಬೇಕು. ಇನ್ನೊಂದು 1/4 ಭಾಗದಷ್ಟು ನಾವು ದಮ್ ಹಾಕ್ತೀವಲ್ಲ ಆವಾಗ ಬೇಯ್ಕೊಳ್ಳುತ್ತೆ. ಇದೆಲ್ಲ ಅಕ್ಕಿ ಅನ್ನ ಆಗೋಷ್ಟರಲ್ಲಿ ಇದೆಲ್ಲ ರೆಡಿ ಮಾಡ್ಕೊಳ್ಬೇಕು. ನೀಟಾಗಿ ಎಲ್ಲ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು.
ಈ ಥರ ಬೇಯಿಸೋದ್ರಿಂದ ಉಪ್ಪು ಖಾರ ಎಲ್ಲ ಚಿಕನ್ಗೆ ನೀಟಾಗಿ ಹೊಂದ್ಕೊಳ್ಳುತ್ತೆ. ತಿನ್ಬೇಕಾದ್ರೂ ಚೆನ್ನಾಗಿರುತ್ತೆ. ನೋಡಿ ಮುಕ್ಕಾಲು ಭಾಗದಷ್ಟು ಬೆಂದಿದೆ. ಈಗ ಇದೆಲ್ಲ ತೆಕ್ಕೊಂಬಿಡೋಣ. ಇದೆಲ್ಲ ನೀಟಾಗಿ ತೆಕ್ಕೊಂಡು ಇನ್ನೊಂದು ಸ್ವಲ್ಪ ಐತಲ್ಲ ಅದನ್ನು ಕೂಡ ಬೇಯಿಸ್ಕೊಳ್ಳೋಣ. ಅದು ಕೂಡ ಬೆಂದು ಅದನ್ನು ಕೂಡ ತೆಕ್ಕೊಂಡಿದ್ದೀನಿ. ಈಗ ನಾವು ರೈಸ್ನ ಅದು ಅನ್ನ ಬೆಂದಾದ್ಮೇಲೆ ಒಂದು ಕಡೆ ಬೇಯಿಸ್ಕೊಂಡಿದ್ವಿ. ಮುಕ್ಕಾಲು ಭಾಗ ಬೆಂದಾದ್ಮೇಲೆ ಈಗ ಅದೇ ಪಾತ್ರೆಗೆ ಎಣ್ಣೆ, ತುಪ್ಪ ಮತ್ತು ಸ್ಪೈಸಸ್ಸು ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಹೂವು ಮತ್ತು ಕಸ್ತೂರಿ ಮೆಂತ್ಯ ಇಷ್ಟನ್ನು ಫ್ರೈ ಮಾಡಿದ್ಮೇಲೆ ಜಾಸ್ತಿ ಕಲರ್ ಚೇಂಜ್ ಆಗೋದೇನು ಬೇಡ. ಈರುಳ್ಳಿ ಲೈಟಾಗಿ ಚೇಂಜ್ ಆಗಿದೆ. ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಟೊಮೊಟೊ ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ. ಈಗ ಮೊದಲು ನಾವು ಚಿಕನ್ಗೂ ಹಾಕ್ಕೊಂಡಿರ್ತೀವಿ, ಆದರೂ ಚಿಕನ್ಗೆ ಮಾತ್ರ ಆಗಿರುತ್ತೆ. ಈಗ ಪೌಡ್ರುಗಳು ಮತ್ತೆ ಹಾಕ್ಕೊಳ್ಬೇಕು. 1 ಸ್ಪೂನು ಅಚ್ಚ ಖಾರದ ಪುಡಿ, 1 ಸ್ಪೂನು ಧನಿಯಾ ಪೌಡರು. ಖಾರ ನೋಡ್ಕೊಂಡು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದೆಲ್ಲ ಫ್ರೈ ಆಗಿದೆ. ಮತ್ತು ಪುದೀನ ಸೊಪ್ಪು ಹಾಕಿದ್ಮೇಲೆ ಮತ್ತು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾವೀಗ ಬೇಯಿಸ್ಕೊಂಡಿದ್ವಲ್ಲ ಮುಕ್ಕಾಲು ಭಾಗದಷ್ಟು ಚಿಕನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಎಣ್ಣೆ ಜೊತೆಗೆ ಹೊಂದ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ನೀಟಾಗಿ ಹೊಂದ್ಕೊಂಡಿದೆ. ಮೊಸರು ಒಂದು 4-5 ಸ್ಪೂನಷ್ಟು ಮೊಸರು, 1 ಸ್ಪೂನು ಗರಂ ಮಸಾಲ ಪೌಡರು. ಇದಿಷ್ಟನ್ನು ಮಿಕ್ಸ್ ಮಾಡಿ 1 ಬೌಲಷ್ಟು ನೀರು ಹಾಕ್ಕೊಳ್ಳೋಣ. ಮತ್ತು ನಿಂಬೆಹಣ್ಣು, ನಾವು ಚಿಕನ್ಗೆ 1 ಹೋಳು ಹಾಕ್ಕೊಂಡಿದ್ವಿ. ಈಗ ಇದಕ್ಕೊಂದು ಹೋಳು ಹಾಕ್ಕೊಂಡು, ನಾನಿಲ್ಲಿ ಉಪ್ಪು ಹಾಕಿರೋದು ನೀರು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ವಿಡಿಯೋ ಸ್ಕಿಪ್ ಆಗಿದೆ. ಈಗ ಉಪ್ಪು ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈಗ ರೈಸ್ಗೂ ಹಾಕ್ಕೊಂಡಿದ್ವಿ ಅಕ್ಕಿ ಬೇಯಿಸಬೇಕಾದ್ರೆ. ಅಕ್ಕಿ ಎಲ್ಲ ನಾನು ಮುಕ್ಕಾಲು ಭಾಗ ಬೇಯಿಸ್ಕೊಂಡು ಬಸ್ಕೊಂಡಿದ್ದೆ. ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ನಾವು ಮುಕ್ಕಾಲು ಭಾಗ ಬೇಯಿಸಿದ್ದೀವಲ್ಲ ರೈಸು, ಅದೆಲ್ಲನೂ ನೀಟಾಗಿ ಹಾಕ್ಕೊಳ್ಬೇಕು. ಹಾಕಾಗಿದೆ. ಈಗ ಕರೆದಿರೋ ಈರುಳ್ಳಿನೂ ಹಾಕ್ಕೊಳ್ಳೋಣ. ಫುಲ್ಲು ಅನ್ನದ ಮೇಲೆಲ್ಲ ಈರುಳ್ಳಿ ಹಾಕ್ಕೊಳ್ಬೇಕು. ನೀಟಾಗಿ ಒಂದು ಕಡೆಯಿಂದ ಹಾಕ್ಕೊಂಡು, ಮತ್ತು ತುಪ್ಪನೂ ಹಾಕ್ಕೊಳ್ಳೋಣ ನೀಟಾಗಿ. ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಒಂದು 3 ಸ್ಪೂನಷ್ಟು ಹಾಲಿಗೆ ಕಲರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ವಿ. ಇಲ್ಲ ನಾನು ಅರಿಶಿಣನೇ ಯೂಸ್ ಮಾಡಿರೋದು, ರೆಡಿ ಕಲರ್ ಫುಡ್ ಕಲರನ್ನು ಯೂಸ್ ಮಾಡಿಲ್ಲ. ಅದನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ದಮ್ ಹಾಕ್ಬೇಕೀಗ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಮತ್ತು ಬಾಳೆ ಎಲೆ ಹಾಕಿ ಕ್ಲೋಸ್ ಮಾಡ್ಕೊಳ್ಬೇಕು. ಬಾಳೆ ಎಲೆ ಇಲ್ಲ ಅಂದರೆ ಪ್ಲೇಟ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ತೂಕವಾಗಿರೋ ಇಟ್ಟರೆ ಸಾಕಾಗುತ್ತೆ. ಈಗ ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಕಲ್ಲು ಇಡ್ತಾಯಿದ್ದೀನಿ ತೂಕವಾಗಿರೋದು. ಎಲ್ಲ ದಮ್ಮೆಲ್ಲ ಆಗಿದೆ. ಈಗ ಬಾಳೆ ಎಲೆಯನ್ನು ತೆಗೆದುಬಿಡೋಣ. ಈಗ ಒಂದು ಕಡೆಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಜಾಸ್ತಿ ಕದಡಬಾರ್ದು. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸರ್ವ್ ಮಾಡ್ಕೊಳ್ಳೋಣ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.